कोऑपरेटिव बेसिस पर ओला उबर जैसी एक बहुत बड़ी कोऑपरेटिव सहकार टैक्सी आने वाली है, जो 2 व्हीलर की टैक्सी का भी रजिस्ट्रेशन करेगी, जो रिक्शा का भी रजिस्ट्रेशन करेगी और 4 व्हीलर का भी करेगी, और उसका मुनाफा किसी धन्ना सेठों के हाथ में नहीं जाएगा मान्यवर, वो ड्राइवर के पास जाएगा। इस प्रकार की हम कोऑपरेटिव लेकर आ रहे हैं। ಓಲಾ ಊಬರ್ ನಂತ ಕಂಪನಿಗಳಿಗೆ ಬ್ರೇಕ್ ಹಾಕಲು ಭಾರತ್ ಟ್ಯಾಕ್ಸ್ ಅನ್ನುವಂಥ ಸೇವೆಯನ್ನು ಆರಂಭ ಮಾಡಿದೆ. ನವೆಂಬರ್ನಲ್ಲಿ ಈ ಸೇವೆ ಆರಂಭವಾಗುತ್ತೆ ಅಂತ ತಿಳಿಸಿದ್ದಾರೆ. ಇದರಲ್ಲಿ ಯಾವುದೇ ಕಮಿಷನ್ ಇರೋದಿಲ್ಲ, ಪ್ರಯಾಣಿಕರಿಗೂ ಇರೋದಿಲ್ಲ, ಚಾಲಕನಿಗೂ ಕೂಡ ಇರೋದಿಲ್ಲ. ಇದರಿಂದ ಪ್ರಯಾಣಿಕನಿಗೆ ಏನಾದರೂ ಲಾಭ ಇದೆಯಾ, ಹಾಗೆ ಓಲಾ ಊಬರ್ಗಿಂತ ಒಳ್ಳೆಯದ ಅಂತ ನೋಡೋಣ. ಇದು ದೇಶದಲ್ಲೇ ಮೊದಲ ಬಾರಿಗೆ ಮಾಡಿರುವಂಥ ಸರ್ಕಾರಿ ಟ್ಯಾಕ್ಸಿ ಸೇವೆ. ಇದು ಕಂಪನಿಗಳಿಗೆ ಏನೇ ಲಾಭ ಬಂದರೂ ಕೂಡ ಅದರಲ್ಲಿ ಚಾಲಕನಿಗೆ ಸಮಾನ ಪಾಲಿರುತ್ತೆ, ಹಾಗೆ ಪ್ರಯಾಣಿಕರಿಗೂ ಕೂಡ ಕಡಿಮೆ ಬೆಲೆನ ತಗೊಂತಾರೆ. ಕೇಂದ್ರ ಸರ್ಕಾರದ ಸಹಕಾರಿ ಇಲಾಖೆ ಹಾಗೂ ರಾಷ್ಟ್ರೀಯ ಆಡಳಿತ ಎರಡೂ ಕೂಡ ಜೊತೆಯಲ್ಲಿ ಆರಂಭ ಮಾಡ್ತಾ ಇವೆ. ಈ ಸೇವೆಯನ್ನು ಮೊದಲು ದೆಹಲಿಯಲ್ಲಿ ಆರಂಭ ಮಾಡ್ತಾ ಇದೆಯಂತೆ. ನಂತರ ಮುಂದಿನ ದಿನಗಳಲ್ಲಿ ನಗರದ ಪ್ರಮುಖ ಕಡೆಗಳಲ್ಲಿ ಹಾಗೆ ಬೆಂಗಳೂರಿನಲ್ಲೂ ಕೂಡ ಈ ಭಾರತ್ ಟ್ಯಾಕ್ಸ್ ಸೇವೆ ಆರಂಭ ಆಗುತ್ತೆ ಅಂತ ತಿಳಿಸಿದ್ದಾರೆ. ಓಲಾ ಊಬರ್ಗೂ ಭಾರತ್ ಟ್ಯಾಕ್ಸಿ ಸೇವೆಗೂ ವ್ಯತ್ಯಾಸ ಏನಪ್ಪ ಅಂತಂದರೆ, ಕಮಿಷನ್ ಮೂಲಕ ಲಾಭ ಮಾಡ್ಕೊಳ್ತಿದ್ದಂಥ ಓಲಾ ಊಬರ್ ಕಂಪ್ನಿಗಳು ಅಂದರೆ 20-25% ಅಷ್ಟು ಕಮಿಷನ್ನ ಕಟ್ ಮಾಡ್ತಾ ಇದ್ವು. ಆದರೆ ಭಾರತ್ ಟ್ಯಾಕ್ಸಿ ಸೇವೆಯಲ್ಲಿ ಯಾವುದೇ ರೀತಿಯ ಕಮಿಷನ್ ಇರೋದಿಲ್ಲ, ಹಾಗೆ ಚಾಲಕರೇ ಮಾಲೀಕರು ಕೂಡ ಆಗಿರ್ತಾರೆ. ಅಂದರೆ ಯಾವುದೇ ರೀತಿಯ ಕಮಿಷನ್ ಕಟ್ ಆಗೋದಿಲ್ಲ, ಕೇವಲ ಮೆಂಬರ್ಶಿಪ್ಪಿಗೆ ಮಾತ್ರ ಹಣವನ್ನು ಪಾವತಿ ಮಾಡಬೇಕಾಗಿರುತ್ತೆ. ಪ್ರತಿ ರೈಡ್ನ ಪೂರ್ತಿ ದುಡ್ಡು ಚಾಲಕರಿಗೆ ಸೇರುತ್ತೆ, ಬೋನಸ್ ಕೂಡ ಇರುತ್ತೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಏನಾದರೂ ನೀವು ಕಾರ್ನ ಬುಕ್ ಮಾಡ್ತೀರಾ ಅಂತಂದರೆ ಓಲಾ ಊಬರ್ ಅಂತ ಕಂಪ್ನಿಗಳಲ್ಲಿ ಅಂದರೆ ಮಳೆ ಬರುತ್ತಾ ಇದೆ, ಹಾಗೆ ನೈಟ್ ತುಂಬ ಕತ್ಲೆ ಆಗಿದೆ ಅನ್ನೋ ಟೈಮಲ್ಲಿ ಏನಾದರೂ ನೀವು ಕಾರ್ನ ಬುಕ್ ಮಾಡ್ತೀರಾ ಅಂತಂದರೆ ಚಾರ್ಜಸ್ನ ಜಾಸ್ತಿ ಮಾಡ್ತಾ ಇದ್ರು ನಾರ್ಮಲ್ ಟೈಮ್ಗಿಂತ. ಆದರೆ ಭಾರತ್ ಟ್ಯಾಕ್ಸಿ ಸೇವೆನಲ್ಲಿ ನೀವು ಯಾವಾಗ ಬುಕ್ ಮಾಡಿದ್ರು, ಎಂಥ ಟೈಮಲ್ಲಿ ಬುಕ್ ಮಾಡಿದ್ರು ಕೂಡ ಒಂದೇ ರೀತಿ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಸೇಫ್ಟಿಗೋಸ್ಕರವಾಗಿ ನಿಮಗೆ SOS ಅನ್ನೋ ಒಂದು ಬಟನ್ನ ಕೂಡ ಕೊಟ್ಟಿರ್ತಾರೆ. ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು, ನಿಮಗೆ ತೊಂದರೆ ಆದಂಥ ಟೈಮಲ್ಲಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಇದು ಲಿಂಕ್ ಇರುತ್ತೆ. ಸೊ ನಿಮ್ಮನ್ನು ನೀವು ಕಾಪಾಡ್ಕೋಬೋದು. ಹಾಗೆ ಈ ಒಂದು ಟ್ಯಾಕ್ಸಿಯ ಸೇವೆ ನವೆಂಬರ್ನಲ್ಲಿ ಭಾರತ್ ಟ್ಯಾಕ್ಸ್ ಆ್ಯಪ್ ಲಾಂಚ್ ಆಗ್ತಾ ಇದೆ. ಆವಾಗ ನೀವು ಇದನ್ನು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಸೇವೆಯನ್ನು ಆರಂಭ ಮಾಡ್ಬೋದು ಅಂತ ಹೇಳಿ ತಿಳಿಸಿದ್ದಾರೆ. ಸರ್ಕಾರ ಈ ಒಂದು ಸೇವೆಯನ್ನು ಆರಂಭ ಮಾಡ್ತಾ ಇರೋದ್ರಿಂದಾಗಿ ಓಲಾ ಊಬರ್ನಂಥ ಕಂಪ್ನಿಗಳು ಏನು ಮಾಡ್ತವೆ ಅಂತ ಮುಂದೆ ಕಾದು ನೋಡಬೇಕು. ಹಾಗೆ ಏನಾದರೂ ಅಮೌಂಟ್ ಅಂದರೆ ಚಾರ್ಜಸ್ ಏನಾದರೂ ಕಡಿಮೆ ಮಾಡ್ತಾರಾ ಪ್ರಯಾಣಿಕರಿಗೆ ಅಂತ ಕೂಡ ನೋಡಬೇಕಾಗಿದೆ. ಯಾಕಂದರೆ ಇನ್ನು ನವೆಂಬರ್ಗೆ ಈ ಒಂದು ಆ್ಯಪ್ ಲಾಂಚ್ ಆಗೋದ್ರಿಂದ ಆದಷ್ಟು ಬದಲಾವಣೆಗಳನ್ನು ನಾವು ನೋಡ್ಬೋದು ಓಲಾ ಊಬರ್ನಲ್ಲಿ ಅಂತ ತಿಳ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಸರ್ಕಾರ ನವೆಂಬರ್ 1ನೇ ತಾರೀಕಿಂದ ಭಾರತ್ ಟ್ಯಾಕ್ಸಿ ಅಂತ ಆ್ಯಪ್ ಬಿಡುಗಡೆ ಆಗ್ತಾ ಇದೆ. ಇದು ಬೃಹತ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ನಿಂದ ನಾವು ಅದನ್ನು ಸ್ವಾಗತ ಬಯಸ್ತಾ ಇದ್ದೀವಿ. ಈ ಆ್ಯಪ್ನಿಂದ ಹಲವಾರು ಚಾಲಕರಿಗೆ ಹಾಗೂ ಗ್ರಾಹಕರಿಗೆ ತುಂಬ ಅನುಕೂಲ ಆಗುತ್ತೆ. ಬಟ್ ಈ ಭಾರತ್ ಟ್ಯಾಕ್ಸಿ ಅನ್ನೋದು ಸರಿಸುಮಾರು 10-15 ವರ್ಷದ ಹಳೆಯ ಒಂದು ಘೋಷಣೆ ಆಗಿದೆ. ಹಾಗೂ ರಾಜ್ಯ ಸರ್ಕಾರದವರು ಸುಮಾರು 4-5 ವರ್ಷಗಳಿಂದ ನಾವು ಸರ್ಕಾರದಿಂದನೇ ಒಂದು ಆ್ಯಪ್ ಮಾಡ್ತೀವಿ ಅಂತಿದ್ದಾರೆ. ಏನು ಈ ಅಗ್ರಿಗೇಟರ್ ಕಂಪ್ನಿಗಳಿದ್ದಾವೆ, ಓಲಾ ಮತ್ತು ಊಬರ್ ಅಂತ ಕಂಪ್ನಿಗಳು, ರ್ಯಾಪಿಡ್ ಅಂತ ಕಂಪ್ನಿಗಳು ಸಾರ್ವಜನಿಕರನ್ನು ಸುಲಿಗೆ ಮಾಡ್ತಾ ಇದೆ. ಈ ಸುಲಿಗೆನ ತಪ್ಪಿಸೋದಕ್ಕೆ ಕೇಂದ್ರ ಸರ್ಕಾರ ನಾವು ಭಾರತ್ ಟ್ಯಾಕ್ಸಿ ಬಿಡುಗಡೆ ಮಾಡ್ತೀವಿ ಅಂತ